ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಹೀಪ್ ಮತ್ತು ಪ್ರಿಯಾರಿಟಿ ಕ್ಯೂ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ. ಸೊ ಫಸ್ಟು ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ನೋಡೋಣ. ಸೊ ಇಮ್ಯಾಜಿನ್ ನೀವು ಹಾಸ್ಪಿಟಲ್ ಇದ್ದೀರಾ ಅಂತ ಅಂದ್ಕೊಳ್ಳಿ, ಮತ್ತು ಎರಡು ಪೇಷಂಟ್ಸು ಬರ್ತಾರೆ ಅದಕ್ಕೆ. ಸೊ ಒಂದು ಪೇಷಂಟ್ಗೆ ಬಂದ್ಬಿಟ್ಟು ಮೈನರು ಜ್ವರ ಬಂದಿರುತ್ತೆ, ಫೀವರ್ ಇರುತ್ತೆ. ಎರಡನೇ ಪೇಷಂಟ್ ಬರುತ್ತೆ, ಅವನಿಗೆ ಸೀರಿಯಸ್ ಆಕ್ಸಿಡೆಂಟ್ ಆಗಿರುತ್ತೆ, ಓಕೆನಾ. ಬಟ್ ಪೇಷಂಟ್ ಒನ್ನು ಫಸ್ಟ್ ಬಂದಿರ್ತಾನೆ, ಪೇಷಂಟ್ ಬಿ ಅದಾದ್ಮೇಲೆ ಬರ್ತಾರೆ. ಬಟ್ ಯಾರು ಹೂ ಗೆಟ್ಸ್ ಟ್ರೀಟೆಡ್ ಫಸ್ಟ್, ಯಾರಿಗೆ ಫಸ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಎಮರ್ಜೆನ್ಸಿ ಪೇಷಂಟ್ಗೆ ಅಲ್ವಾ. ಇದನ್ನು ನಾವು ಪ್ರಿಯಾರಿಟಿ ಅಂತ ಕರಿತೀವಿ. ಸೊ ಈ ಸೇಮ್ ಪ್ರಿಯಾರಿಟಿ ಕಾನ್ಸೆಪ್ಟ್ನ ನಾವು ಹೀಪ್ ಮತ್ತು ಪ್ರಿಯಾರಿಟಿ ಕ್ಯೂ ಅಲ್ಲಿ ಯೂಸ್ ಮಾಡೋದು, ಓಕೆನಾ. ಸೊ ಇನ್ DSA ವಿ ವಿಲ್ ಯೂಸ್ ಹೀಪ್ ಅಂಡ್ ಪ್ರಿಯಾರಿಟಿ ಕ್ಯೂ ಟು ಪ್ರೊಸೆಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಫಸ್ಟ್, ಓಕೆನಾ. ಅರ್ಥ ಆಯಿತು ಅಂತ ಅನ್ಕೊಳ್ತೀನಿ. ಅಂಡ್ ಹೀಪ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಡೆಫಿನೇಷನ್ ಪ್ರಕಾರ ಹೋಗ್ತೀನಿ ಅಂತ ಹೇಳಿದ್ರೆ, ಹೀಪ್ ಇದ್ರೆ ಸ್ಪೆಷಲ್ ಟ್ರೀ ಬೇಸ್ಡ್ ಡೇಟಾ ಸ್ಟ್ರಕ್ಚರ್ ವೇರ್ ದ ಎಲಿಮೆಂಟ್ ವಿತ್ ದ ಹೈಯೆಸ್ಟ್ ಪ್ರಿಯಾರಿಟಿ ಸ್ಟೇಸ್ ಅಟ್ ದ ಟಾಪ್, ಓಕೆನಾ. ಇದರಲ್ಲಿ ಏನಂತ ಹೇಳಿದ್ರೆ, ಯಾವ ಎಲಿಮೆಂಟು ವಿತ್ ಹೈಯೆಸ್ಟ್ ಪ್ರಿಯಾರಿಟಿ ಇದೆಯಲ್ಲ ಅದು ಬಂದ್ಬಿಟ್ಟು ಟಾಪಲ್ಲಿ ಇರುತ್ತೆ, ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀರಾ, ಹೀಪಲ್ಲಿ ಡಸ್ ನಾಟ್ ಕಂಪ್ಲೀಟ್ಲಿ ಸಾರ್ಟ್ ಡೇಟಾ. ಹೀಪು ಯಾವುದೇ ಡೇಟಾನ ಕಂಪ್ಲೀಟ್ಲಿ ಸಾರ್ಟ್ ಮಾಡಲ್ಲ, ಬಟ್ ಅದೇನು ಗ್ಯಾರಂಟಿ ಮಾಡುತ್ತೆ ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟು ಟಾಪಲ್ಲಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟ್ರೀ ಸ್ಟ್ರಕ್ಚರ್ ನೋಡ್ತಾ ಇರ್ಬೋದು, 100 ಇದೆ, ಆಮೇಲೆ 80, 70, 40, 50, 60 ಅಂತ ಇದೆ. ಇದು ಮ್ಯಾಕ್ಸಿಮಮ್ ಈಪ್ ಅಂತ. ಇನ್ ಕೇಸ್ ನಮಗೆ ಮ್ಯಾಕ್ಸಿಮಮ್ ಈಪ್ ಬೇಕು ಅಂತ ಹೇಳಿದ್ರೆ ಇವಾಗ ನಿಮಗೆ ಔಟ್ಪುಟ್ ಬಂದ್ಬಿಟ್ಟು 100 ಅಂತ ಬರುತ್ತೆ. ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಲಾರ್ಜೆಸ್ಟ್ ಎಲಿಮೆಂಟ್ ಟಾಪಲ್ಲಿ ಯಾವುದಿದೆ, 100 ಇದೆ. ಸೊ ಅದಕ್ಕೆ ನಿಮಗೆ 100 ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಮಿನಿಮಮ್ ಈಪಲ್ಲಿ ಇದರಲ್ಲಿ ಟ್ರೀ ಸ್ಟ್ರಕ್ಚರ್ ನೋಡ್ತಾ ಇದ್ರೆ ಯಾವುದು ಟಾಪಲ್ಲಿರೋ ಮಿನಿಮಮ್ ಎಲಿಮೆಂಟು ಅಂತ ಹೇಳಿದ್ರೆ 10. ಸೊ 10 ಬಂದ್ಬಿಟ್ಟು ಔಟ್ಪುಟ್ ಆಗಿ ಬರುತ್ತೆ. ಸೊ ಅಂದರೆ ಲೈಕ್ ಬೇಸ್ಡ್ ಆನ್ ಹೈಯೆಸ್ಟ್ ಪ್ರಿಯಾರಿಟಿ ಯಾವ ಎಲಿಮೆಂಟ್ ಇದೆಯೋ ಅದು ಟಾಪಲ್ಲಿ ಇರುತ್ತೆ. ಸೊ ಅದು ಬಂದ್ಬಿಟ್ಟು ಕಾನ್ಸೆಪ್ಟು, ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಹಾಸ್ಪಿಟಲ್ ಎಕ್ಸಾಂಪಲ್ ನಾವು ನೋಡಿದ್ವಲ್ವ. ಇವಾಗ ಮೈನರ್ ಫೀವರ್ ಇರೋ ವ್ಯಕ್ತಿಗೆ ಪ್ರಿಯಾರಿಟಿ ಸೆಕೆಂಡ್ ಕೊಡ್ತೀವಿ, ಆಕ್ಸಿಡೆಂಟ್ ಕೇಸ್ಗೆ ಪ್ರಿಯಾರಿಟಿ ಫಸ್ಟ್ ಕೊಡ್ತೀವಿ. ಈವನ್ ಇಫ್ ಆಕ್ಸಿಡೆಂಟ್ ಫೀವರ್ ಪೇಷಂಟ್ ಫಸ್ಟ್ ಬಂದಿದ್ರು ಕೂಡ ಆಕ್ಸಿಡೆಂಟ್ ಪೇಷಂಟ್ಸು ಫಸ್ಟ್ ಟ್ರೀಟ್ ಮಾಡ್ತೀವಿ, ಸೊ ಅವರಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಹೌ ಪ್ರಿಯಾರಿಟಿ ಕ್ಯೂ ವರ್ಕ್ಸ್, ಓಕೆನಾ. ಸೊ ಪ್ರಿಯಾರಿಟಿ ಕ್ಯೂ ಅಂತ ಹೇಳಿದ್ರೆ, ಪ್ರಿಯಾರಿಟಿ ಕ್ಯೂ ಹೆಸರಲ್ಲೇ ಇದೆ, ಪ್ರಿಯಾರಿಟಿ ಕೊಡ್ತೀವಿ ಅಂತ, ಓಕೆನಾ. ಪ್ರಿಯಾರಿಟಿ ಕೀ ಇಸ್ ಡೇಟಾ ಸ್ಟ್ರಕ್ಚರ್ ವೇರ್ ದ ಎಲಿಮೆಂಟ್ಸ್ ಆರ್ ಪ್ರೊಸೆಸ್ಡ್ ಅಕಾರ್ಡಿಂಗ್ ಟು ದ ಪ್ರಿಯಾರಿಟಿ. ಇದರಲ್ಲಿ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಇವಾಗ ಪೇಷಂಟ್ಸ್ ಎಕ್ಸಾಂಪಲ್ಲಿ ಪೇಷಂಟ್ಸ್ ಯಾರು ಅಂತ ಹೇಳಿದ್ರೆ ಫಸ್ಟ್ ಆಕ್ಷನ್ ಕೇಸು ಫಸ್ಟ್ ಪ್ರೋಸೆಸ್ ಆಗುತ್ತೆ, ನೆಕ್ಸ್ಟ್ ಮೈನರ್ ಫೀವರ್ ಇರೋದು ಇದಾಗುತ್ತೆ. ಅದೇ ಥರ ವೇರ್ ಎಲಿಮೆಂಟ್ಸ್ ಆರ್ ಪ್ರೊಸೆಸ್ಡ್ ಅಕಾರ್ಡಿಂಗ್ ಟು ದ ಪ್ರಿಯಾರಿಟಿ, ನಾಟ್ ಅಕಾರ್ಡಿಂಗ್ ಟು ದ ಇನ್ಸರ್ಷನ್ ಆರ್ಡರ್. ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇನ್ಸರ್ಷನ್ ಆರ್ಡರ್ ಯಾವಾಗ, ಇಲ್ಲಿ ನೋಡಿ, ಫಸ್ಟು ಫೀವರ್ ಇರೋ ಪೇಷಂಟ್ ಬಂದಿದ್ದಾರೆ, ನೆಕ್ಸ್ಟ್ ಆಕ್ಸಿಡೆಂಟು. ಬಟ್ ನಾವು ಫಸ್ಟ್ ಫೀವರ್ ಇರೋ ಪೇಷಂಟ್ಗೆ ಟ್ರೀಟ್ ಮಾಡೋಕ್ಕೋಗಲ್ಲ. ಈ ನಾರ್ಮಲ್ ಕ್ಯೂ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಇನ್ ಫಸ್ಟ್ ಔಟ್, ಯಾರು ಫಸ್ಟ್ ಬಂದಿರ್ತಾರೋ ಅವರಿಗೆ ಟ್ರೀಟ್ ಮಾಡ್ತೀವಿ. ಬಟ್ ಪ್ರಿಯಾರಿಟಿ ಕ್ಯೂ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ಪ್ರಿಯಾರಿಟಿ ಇರುತ್ತೋ, ಅಂದರೆ ಯಾರು ಇಂಪಾರ್ಟೆಂಟು ಪ್ರಿಯಾರಿಟಿ ಇರುತ್ತೋ ಅವ್ರಿಗೆ ನಾವು ಫಸ್ಟು ಪ್ರೊಸೆಸ್ ಮಾಡ್ತೀವಿ, ಓಕೆನಾ. ಇಲ್ಲಿ ನೋಡ್ಬೋದು, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಾರ್ಮಲ್ ಕ್ಯೂ ಯೂಸ್ ಮಾಡ್ತೇನೆ ಅಂದರೆ ಫಿಫೋ ಫಸ್ಟ್ ಇನ್ ಫಸ್ಟ್ ಔಟಲ್ಲಿ ಏನು ಮಾಡ್ತಿದ್ದೀವಿ, ಯಾವುದೋ ಒಂದು ಎಲಿಮೆಂಟ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಟಾಪ್ ಎಲಿಮೆಂಟು ಯಾವ್ದು ಫಸ್ಟ್ ಹೋಗಿರುತ್ತೋ ಅದನ್ನೇ ಅಲ್ವಾ ರಿಮೂವ್ ಮಾಡೋದು. ಸೊ 10ನ ರಿಮೂವ್ ಮಾಡ್ತೀವಿ, ಫಸ್ಟ್ ಇನ್ ಫಸ್ಟ್ ಔಟು. ಪ್ರಿಯಾರಿಟಿ ಕ್ಯೂ ಅಲ್ಲಿ ಏನು ಮಾಡ್ತೀವಿ, 10, 50, 20, 100 ಅಂತ ಇನ್ಸರ್ಟ್ ಮಾಡಿರ್ತೀವಿ. ಬಟ್ ಪ್ರಿಯಾರಿಟಿ ಹೈಯೆಸ್ಟ್ ಇದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ನೀವು 100ನ ರಿಮೂವ್ ಮಾಡ್ತೀರಾ, ಓಕೆನಾ. ಸೊ ದಟ್ ಈಸ್ ನಥಿಂಗ್ ಬಟ್ ಪ್ರಿಯಾರಿಟಿ ಕ್ಯೂ. ಸೊ ನೆಕ್ಸ್ಟ್ ಒಂದು ಪ್ರೋಗ್ರಾಮ್ನ ನೋಡೋಣ. ನಾನು ಪ್ರಿಯಾರಿಟಿ ಕ್ಯೂದು ಒಂದು ಪ್ರೋಗ್ರಾಮ್ ಇದೆ, ಲೈಕ್ ಪ್ರಿಯಾರಿಟಿ ಕ್ಯೂ ಆಫ್ ಇಂಟಿಜರ್ ಪಿ ಕ್ಯೂ ಇಕ್ವಲ್ ನ್ಯೂ ಪ್ರಿಯಾರಿಟಿ ಕ್ಯೂ. ಅದಕ್ಕೆ ಪ್ರಿಯಾರಿಟಿ ಕ್ಯೂಗೆ ಒಂದು 5 ಎಲಿಮೆಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. 5 ಎಲಿಮೆಂಟ್ನ ಆ್ಯಡ್ ಮಾಡಿಬಿಟ್ಟು ವೈಲ್ ಪಿ ಕ್ಯೂ ನಾಟ್ ಪಿ ಕ್ಯೂ ಡಾಟ್ ಈಸ್ ಎಂಟಿ. ಸೊ ಅದನ್ನು ಪೋಲ್ ಮಾಡಿಬಿಟ್ಟು ನಾನು ಪ್ರಿಂಟ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ನೀವು ಔಟ್ಪುಟ್ ನೋಡ್ಬೋದು, ಇವಾಗ 10, 20, 30, 50 ಅಂತ ಬರುತ್ತೆ. ಸೊ ನಿಮ್ಗೆ ಇಲ್ಲೆಲ್ಲ ಕ್ಲೀನಾಗಿ ಸಾರ್ಟ್ ಆಗಿದೆ. ಸೊ ಯಾವುದು ಪ್ರಿಯಾರಿಟಿ, ಫಸ್ಟ್ 10ಗೆ ಫಸ್ಟ್ ಪ್ರಿಯಾರಿಟಿ ಕೊಡುತ್ತೆ, ಆ ಎಲಿಮೆಂಟ್ ಟಾಪಲ್ಲಿ ಇರುತ್ತೆ. ನೆಕ್ಸ್ಟ್ 20, 30. ಇದನ್ನು ನೀವು ರಿವರ್ಸಲ್ಲಿ ಬೇಕು ಅಂತ ಹೇಳಿದ್ರೆ ಇಲ್ಲಿ ಹೋಗ್ಬಿಟ್ಟು ಕಲೆಕ್ಷನ್ಸ್ ಡಾಟ್ ರಿವರ್ಸ್ ಆರ್ಡರ್ ಅಂತ ಒಂದು ಫಂಕ್ಷನ್ ಇದೆ. ಸೊ ಈ ಫಂಕ್ಷನ್ನ ಕರೆದ್ರೆ ನಿಮಗೆ ಇದೇನಾಗುತ್ತೆ, ರಿವರ್ಸ್ ಆರ್ಡರಲ್ಲಿ ಬರುತ್ತೆ. ಅವಾಗ ಏನಾಗುತ್ತೆ, ಲಾರ್ಜೆಸ್ಟ್ ಎಲಿಮೆಂಟು ಸ್ಟೇಸ್ ಆನ್ ಟಾಪ್. ಇಲ್ಲಿ ನೋಡ್ಬೋದು 50, 30, 20, 10 ಅಂತ ಬರುತ್ತೆ, ಓಕೆನಾ. ನೆಕ್ಸ್ಟು ಟೈಮ್ ಕಾಂಪ್ಲೆಕ್ಸಿಟಿ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು ಇನ್ಸರ್ಟಿಗೆ ಬಿಗ್ ಆಫ್ ಲಾಗ್ ಎನ್ನು, ಡಿಲೀಟ್ಗೂ ಕೂಡ ಬಿಗ್ ಆಫ್ ಲಾಗ್ ಎನ್ನು. ಯಾಕಂತ ಹೇಳಿದ್ರೆ ಲೈಕ್ ಇದು ಕೂಡ ಸ್ಪೇಸ್ನ ಇದು ಮಾಡೋದ್ರಿಂದ ಲೈಕ್ ಬಿಗ್ ಆಫ್ ಲಾಗ್ ಎನ್ ಬೈನರಿ ಸರ್ಚ್ ಥರ ಇದು ಮಾಡೋದ್ರಿಂದ ಬಿಗ್ ಆಫ್ ಲಾಗ್ ಎನ್ ಇರುತ್ತೆ. ಪೀಕ್ ಟಾಪ್ಗೆ ಬಿಗ್ ಆಫ್ 1 ಇದೆ. ಯಾಕಂತ ಹೇಳಿದ್ರೆ ಇವಾಗ ಪೀಕ್ ಅಂತ ಹೇಳಿದ್ರೆ ಟಾಪ್ ಎಲಿಮೆಂಟ್ನ ಫೆಚ್ ಮಾಡೋದಲ್ವ. ಟಾಪ್ ಎಲಿಮೆಂಟ್ನ ಫೆಚ್ ಮಾಡಬೇಕು ಅಂತ ಹೇಳಿದ್ರೆ
ಟಾಪ್ ಎಲಿಮೆಂಟು ಟಾಪಲ್ಲೇ ಇರುತ್ತೆ. ಸೊ ಅದನ್ನು ನಾವು ಡೈರೆಕ್ಟಾಗಿ ಒಂದೇ ಸಲ ಫೆಚ್ ಮಾಡ್ಬೋದು. ಅದಕ್ಕೆ ಯಾವುದು ಟ್ರಾವರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಬಿಗ್ ಓ ಫನ್ ಇದೆ. ಇನ್ ಕೇಸ್ ಸರ್ಚ್ ಮಾಡ್ಬೇಕು ಟಾಪ್ ಎಲಿಮೆಂಟರೆ ಟಾಪಲ್ಲಿರುತ್ತೆ ಎತ್ಕೊಂಬಿಡು. ಬಟ್ ಸರ್ಚ್ ಮಾಡ್ಬೇಕಂದ್ರೆ ಟ್ರಾವರ್ಸ್ ಮಾಡೋಕ್ಕೋಗುತ್ತೆ. ಸೊ ಅದಕ್ಕೆ ಬಿಗ್ ಓ ಫೆನ್ ಇರುತ್ತೆ. ಓಕೆನಾ? ಸೊ ಇದಾಗಿತ್ತು ನಿಮ್ಮ ಹೀಪ್ ಮತ್ತು ಪ್ರಿಯಾರಿಟಿ ಕ್ಯೂದು ಸೆಷನ್ನು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ನಿಮಗೆ ಹೀಪ್ ಮತ್ತು ಪ್ರಿಯಾರಿಟಿ ಕ್ಯೂ ಎರಡು ಲೈಕ್ ಟ್ರೀ ಬೇಸ್ಡ್ ಡೇಟಾ ಸ್ಟ್ರಕ್ಚರು ಮತ್ತು ಪ್ರಿಯಾರಿಟಿ ಹೆಸರಲ್ಲೇ ಇದೆಯಲ್ಲ, ಪ್ರಿಯಾರಿಟಿ ಮೇಲೆ ಎಲಿಮೆಂಟ್ಸ್ನ ಪ್ರೋಸೆಸ್ ಮಾಡುತ್ತೆ. ಸೊ ಅದೇ ಕಾನ್ಸೆಪ್ಟ್ ಇದು. ಸೊ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.